ಬೇಸಿಗೆಗಾಲ ಶುರುವಾಗ್ತಿದ್ದಂಗೆ ಹಪ್ಪಳ ಮಾಡ್ಕೊಳ್ಳೋದು, ಚಕ್ಲಿ ಮಾಡ್ಕೊಳ್ಳೋದು, ಬತಾಸ್ ಮಾಡ್ಕೊಳ್ಳೋದೆಲ್ಲ ನಮ್ಮೂರ ಕಡೆ ಕಾಮನ್. ನಾವಿಲ್ಲಿ ಚಕ್ಲಿನ ಮಾಡ್ಕೊಂಡಾಯಿತು. ನೆಕ್ಸ್ಟ್ ಹಪ್ಪಳಕ್ಕೆ ಹಿಟ್ಟನ್ನ ರೆಡಿ ಮಾಡಿಟ್ಟಿದ್ದೀವಿ. ಇದನ್ನು ಹಬೆ ಒಳಗೆ ಬೇಯಿಸ್ಕೊಳ್ಳೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲು ಒಲೆಗೆ ನಮಸ್ಕಾರ ಮಾಡಿ ಒಲೆನ ಹಚ್ಕೊಂಡು ನೀರನ್ನ ಇಟ್ಕೊತೀನಿ ಒಂದು ಪಾತ್ರೆಯಲ್ಲಿ. ಮೊದಲೆಲ್ಲ ಇದನ್ನು ಕಟ್ಗೆ ಒಲೆಯಲ್ಲಿ ಮಾಡ್ತಾಯಿದ್ರು, ಇವಾಗ ಆ ಆಪ್ಷನ್ ಇಲ್ಲ. ಇದಾದಮೇಲೆ ನಾವು ತಟ್ಟೆ ಇಡ್ಲಿ ಮಾಡ್ತೀವಲ್ಲ, ಆ ಸ್ಟ್ಯಾಂಡಿಗೆ ನಾವು ಮಾಡ್ಕೊಂಡಿರೋ ಬ್ಯಾಟರ್ನ ಒಂದು ಸ್ಪೂನ್ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಸ್ಟ್ಯಾಂಡಿಗೆ ಹಾಕಿ ನೀರೊಳಗೆ ಹಬೆ ಒಳಗೆ ಬೇಯಿಸ್ಕೊಂಡ್ರೆ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮಳೆಗಾಲದಲ್ಲಿ ಇದನ್ನು ಕರ್ಕೊಂಡು ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಈ ರೀತಿ ತಣ್ಣಗಾದ್ಮೇಲೆ ಇದನ್ನು ನೀಟಾಗಿ ತೆಗ್ದು ಒಣ ಹಾಕ್ಕೊಂಡ್ರೆ ಆಯಿತು. ಸೊ ನಮ್ಮೂರ ಕಡೆ ಇದನ್ನು ಮಾಡ್ತೀವಿ. ನಿಮ್ಮ ಕಡೆ ಯಾರೆಲ್ಲ ಇದನ್ನು ಮಾಡ್ತೀರಾ ಅಂದರೆ ಕಮೆಂಟ್ ಮಾಡಿ. ಈ ಹಪ್ಪಳನ ಹೇಗೆ ನೆನೆಸೋದು, ಏನೆಲ್ಲ ಮಸಾಲೆನ ಹಾಕಿದ್ವಿ ಅನ್ನೋದು ರೆಸಿಪಿ ಬೇಕಿದ್ರೆ ರೆಸಿಪಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.